ಉದ್ಯಮಿ ಮನೆಗೆ ಸಂಚು ರೂಪಿಸಿ ಕಳವು ಮಾಡಿದ್ದ ಆರೋಪಿಗಳಿಬ್ಬರನ್ನ ಬಂಧಿಸುವಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತರಕಾರಿ ವ್ಯಾಪಾರದ ಜೊತೆಗೆ ವಾಹನಗಳ ಪೇಂಟಿಂಗ್ ಉದ್ಯಮ ನಡೆಸುತ್ತಿದ್ದ ಜಿಗಣಿ ಹೋಬಳಿಯ ಹುಲಿಮಂಗಲದ ಗೌಂಡ್ ಎಲಿಗೆನ್ಸ್ ಅಪಾರ್ಟ್ಮೆಂಟ್ ನಿವಾಸಿ ಸುನಿಲ್ ಕುಮಾರ್ ಅವರು ಕಳೆದ ನವೆಂಬರ್ 8ರಂದು ಕುಟುಂಬ ಸಮೇತ ಕೋಲಾರಕ್ಕೆ ಹೋಗಿದ್ದಾಗ ಆರೋಪಿಗಳು ಹೊಂಚು ಹಾಕಿ ಕಳವು ಮಾಡಿದ್ದರು. ಈ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಆರೋಪಿಗಳ ಬಂಧನಕ್ಕಾಗಿ ವಿಶೇಷ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪ್ರಕರಣದ ತನಿಖೆಯನ್ನ ವಿವಿಧ ಆಯಾಮಗಳಲ್ಲಿ ಕೈಗೊಂಡ ಹೆಬ್ಬಗೋಡಿ ಪೊಲೀಸರ ವಿಶೇಷ ತಂಡವು ಕಳೆದ ನವೆಂಬರ್ 19ರಂದು ನಾಯನಹಳ್ಳಿ ಸರ್ಕಲ್ ಬಳಿ ಕಾರ್ಯಾಚರಣೆ ಕೈಗೊಂಡು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದರು. ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ನಡೆಸುತ್ತಿದ್ದ ಸುಂಕದಕಟ್ಟೆಯ ವಿಘ್ನೇಶ್ವರ ನಗರದ 39 ವರ್ಷದ ಶ್ರೀನಿವಾಸಮೂರ್ತಿ ಹಾಗೂ ಆತನ ಸ್ನೇಹಿತ ನೈಸ್ ಕಂಪನಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದ ಚಿಕ್ಕಗೊಲ್ಲರಹಟ್ಟಿಯ ಕಾಚುಹಳ್ಳಿ ಕ್ರಾಸ್ನ 39 ವರ್ಷದ ಅರುಣ್ ಕುಮಾರ್ ಆರೋಪಿಗಳಿಬ್ಬರು ವ್ಯವಹಾರದಲ್ಲಿ ನಷ್ಟ ಮಾಡಿಕೊಂಡು ಅವರಿವರ ಬಳಿ ಮಾಡಿದ ಸಾಲ ತೀರಿಸಲು 4-5 ವರ್ಷಗಳ ಹಿಂದೆ ಪರಿಚಯಸ್ಥರಾಗಿದ್ದ ಶ್ರೀನಿವಾಸಮೂರ್ತಿ ಮನೆಯಲ್ಲಿ ಹಣ ಇರುವುದನ್ನು ತಿಳಿದುಕೊಂಡು ಸಂಚು ರೂಪಿಸಿ ಹೆಲ್ಮೆಟ್ ಧರಿಸಿ ಮೊಬೈಲ್ ಬಳಸದೆ ಮನೆಯೊಳಗೆ ನುಗ್ಗಿ ಕಳವು ಮಾಡಿದ್ದರು. ಜೊತೆಗೆ ಪೊಲೀಸರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಯೂಟ್ಯೂಬ್ ನೋಡಿ ವೃತ್ತಿಪರರಂತೆ ಇದೇ ಮೊದಲ ಬಾರಿಗೆ ಕಳವಿನ ಕೃತ್ಯಕ್ಕೆ ಕೈ ಹಾಕಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಕಳವು ಮಾಡಿದ ಹಣದ ಪೈಕಿ ಸ್ವಲ್ಪ ನಗದನ್ನ ಚಿಕ್ಕಗೊಲ್ಲರಹಟ್ಟಿಯಲ್ಲಿರುವ ಆರೋಪಿಯೋರ್ವನ ವಾಸದ ಮನೆಯಲ್ಲಿ, ಸ್ವಲ್ಪ ನಗದನ್ನ ಮತ್ತೋರ್ವ ಆರೋಪಿಯ ಚಿಕ್ಕಪೇಟೆಯಲ್ಲಿರುವ ಬಟ್ಟೆ ಅಂಗಡಿಯಲ್ಲಿ ಮತ್ತು ಆತನ ಬ್ಯಾಂಕ್ ಖಾತೆಗೆ ಜಮಾ ಮಾಡಿರುವುದಾಗಿ ಹಾಗೂ ಸ್ವಲ್ಪ ನಗದನ್ನ ಜಿಗಣಿಯಲ್ಲಿ ವಾಸವಿರುವ ಆತನ ಸ್ನೇಹಿತನಿಗೆ ನೀಡಿರುವುದಾಗಿ ತಿಳಿಸಿರುತ್ತಾರೆ. ಆರೋಪಿಗಳಿಬ್ಬರ ಬಂಧನದಿಂದ 1,14 ಲಕ್ಷ ರೂಪಾಯಿ ನಗದು, 16 ಗ್ರಾಂ ಚಿನ್ನದ ಸರ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು HBT ಆಗಿತ್ತು. ಅದರಲ್ಲಿ ಟೋಟಲ್ 1,35 ಲಕ್ಷ ಅಮೌಂಟ್ ಹೋಗಿತ್ತು. ಅದರಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಯಾಕೆಂದ್ರೆ ಒಬ್ಬ ಜನ ಯಾರು ಅವ್ರಿಗೆ ವಾಚ್ ಮಾಡಿ ಈ ಪರ್ಟಿಕ್ಯುಲರ್ ಯಾರು ಕಂಪ್ಲೇನೆಂಟ್ ಇದ್ದಾರೆ ಇವರು ರೆಗ್ಯುಲರ್ ಆಗಿ ಅವ್ರ ಊರಿಗೆ ಕೋಲಾರ್ಗೆ ಹೋಗ್ತಿದ್ರು. ಆದ್ರೆ ಅವ್ರದ್ದು ಕ್ಯಾಶ್ ಡೀಲಿಂಗ್ ಜಾಸ್ತಿ ಇತ್ತು. ಯಾಕೆಂದ್ರೆ ಅವ್ರದ್ದು ಡೈಲಿ ಬಿಸ್ನೆಸ್ ಅಲ್ಲಿ ಕ್ಯಾಶ್ ವ್ಯವಹಾರ ಇತ್ತು. ಈ ವಿಷಯ ಇನ್ನೊಬ್ಬ ಅವ್ರ ಸ್ನೇಹಿತರು, ಅವ್ರು 6 ವರ್ಷದಿಂದ ಸ್ನೇಹಿತರು, ಈಗ ಇತ್ತೀಚೆಗೆ ಇರಲಿಲ್ಲ. ಆದ್ರೆ ಅವ್ರದ್ದು ಆಕ್ಟಿವಿಟೀಸ್ ಬಗ್ಗೆ ಅವ್ರು ವಾಚ್ ಮಾಡಿ ಇಲ್ಲದ ಟೈಮಲ್ಲಿ ಅವರು ಟೋಟಲ್ ಅಮೌಂಟ್ ಇದು ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಇದರಲ್ಲಿ ಯಾವುದು ಕ್ಲೂಸ್ ಇರಲಿಲ್ಲ. ಆದರೆ ಟೆಕ್ನಿಕಲ್ ಆಧಾರ ಮೇಲೆ ಇವರು ಒಳ್ಳೆ ಕೆಲಸ ಮಾಡಿ ಒಟ್ಟಾಗಿ 1,16 ಲಕ್ಷ ಅಮೌಂಟ್ ಕ್ಯಾಶ್ ಮತ್ತೆ ಇದು ವಾಚ್ ಒಂದು ರಿಕವರಿ ಮಾಡಿದ್ದಾರೆ ಅವರು, ಗೋಲ್ಡ್ ಚೈನ್. ಇದೆಲ್ಲ 3 ಗಾಡಿ ಅವರು ಚೇಂಜ್ ಮಾಡಿ ಮತ್ತೆ ನಿಮ್ಗೆ ಅಲ್ಲಿ ತೋರಿಸಿದ್ರೆ ಅವರು ಯಾವ ರೀತಿ ಹೆಲ್ಮೆಟ್ ಯೂಸ್ ಮಾಡಿ ಫೋನ್ ಕೂಡ ಯೂಸ್ ಮಾಡಲಿಲ್ಲ. ಆದ್ರೆ ನಮ್ಮ ಟೀಮ್ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿ ಪ್ರಯತ್ನ ಮಾಡಿ ಅವರು ಎಲ್ಲ ರಿಕವರಿ ಮಾಡಿದ್ದಾರೆ. ಈ ಟೀಮ್ ಅವರು ಇಲ್ಲಿಂದ ಅಲ್ಲಿ ಲಾಸ್ಟ್ ವರೆಗೆ ಎಲ್ಲೆಲ್ಲಿ ಅವರು ಹೋಗಿದ್ರು ಅಲ್ಲಿ ಎಲ್ಲ ಫಾಲೋ ಮಾಡಿ ಅವ್ರಿಗೆ ಮಾಡಿ. ಇದರಲ್ಲಿ ಇಬ್ರು ಯಾರು ಆರೋಪಿ ಇದಾರೆ ಅವ್ರ ಇಬ್ರದ್ದು ಯಾವ್ದು ಹಳೆ ರೆಕಾರ್ಡ್ಸ್ ಕೂಡ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಟೆಕ್ಟ್ ಆಗ್ಲಿಕ್ಕೆ ಸಮಸ್ಯೆ ಆಗಿದ್ದು. ಬಟ್ ಅವ್ರು ಕೊನೆಗೆ ಡಿಟೆಕ್ಟ್ ಮಾಡಿದಾರೆ. ಒಳ್ಳೆ ಕೆಲಸ ಮಾಡಿ ನಮ್ಮ DCP ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಅವ್ರದ್ದು ಟೀಮ್ ಅವರು. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ DCP ನಾರಾಯಣ್ ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ACP ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ PSI ಅಯ್ಯಪ್ಪ, ASI ಮಹಾಂತೇಶ್ ಗೌಡ್ರು, ಸಿಬ್ಬಂದಿಗಳಾದ ಸಂತೋಷ್, ನಾಗೇಶ್, ವೇಣುಗೋಪಾಲ್, ಪ್ರವೀಣ್, ಆನಂದ್, ಮುರಳಿ, ಅಶೋಕ್ ಅವರುಗಳ ತಂಡ ಮನೆಗಳರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.